بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಮುತಅಲ್ಲಿಮ್ ಸುಹೃತ್ತುಗಳೇ, ಮುಸ್ಲಿಮನಿಗೆ ಮಜ್ಹಬಿನ ಅವಶ್ಯಕತೆ ಇದೆ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಜಗತ್ತಿನಲ್ಲಿ ಇಂದು 4 ಮಜ್ಹಬ್ಗಳು ಅಸ್ತಿತ್ವದಲ್ಲಿದೆ. ಈ 4 ಮಜ್ಹಬ್ಗಳಲ್ಲಿ ಯಾವುದಾದರೂ ಒಂದು ಮಜ್ಹಬನ್ನು ಮುಸ್ಲಿಮನಾದ ಒಬ್ಬ ವ್ಯಕ್ತಿ ಅಂಗೀಕರಿಸಲು ಕಡ್ಡಾಯವಾಗಿದೆ. ಅವುಗಳೆಂದರೆ ಶಾಫಿ ಮಜ್ಹಬ್, ಹಂಬಲಿ ಮಜ್ಹಬ್, ಹನಫಿ ಮಜ್ಹಬ್, ಮಾಲಿಕ್ ಮಜ್ಹಬ್ ಎಂಬ 4 ಮಜ್ಹಬ್ಗಳಾಗಿದೆ. ಆದರೆ ಈ ಕಾಲಘಟ್ಟದಲ್ಲಿ ಈ 4 ಮಜ್ಹಬನ್ನು ಅಂಗೀಕರಿಸದವರು ಕೂಡ ಇದ್ದಾರೆ. ಕಾರಣ ಇವರ ವಾದವಾಗಿದೆ, ಮಜ್ಹಬ್ ಎನ್ನುವುದು ಇಸ್ಲಾಮಿನ ಐಕ್ಯತೆಯನ್ನು ಶಿಥಿಲಗೊಳಿಸುವುದಾಗಿದೆ. ಕಾರಣ ಈ ಮಜ್ಹಬ್ ಎನ್ನುವುದು ಇಸ್ಲಾಮಿನ 4 ಭಾಗವಾಗಿ ವಿಂಗಡಿಸುವುದಾಗಿದೆ. ಇದಕ್ಕೆ ಪ್ರಮಾಣವಾಗಿ ಅವರು ಹೇಳುವಂತಹ ಹದೀಸ್ ಆಗಿದೆ, قال رسول الله صلى الله عليه وسلم تركت فيكم أمرين لن تضلوا ما تمسكتم بهما كتاب الله وسنة رسول الله صلى الله عليه وسلم. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಾನು 2 ಕಾರ್ಯಗಳನ್ನು ಉಪೇಕ್ಷಿಸಿ ಹೋಗುತ್ತೇನೆ. ಆ ಕಾರ್ಯಗಳೆಂದರೆ, ಆ ಕಾರ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ನೀವು ತಪ್ಪು ದಾರಿಯಿಂದ ಹೊರ ಹೋಗಲು ಸಾಧ್ಯವಿಲ್ಲ. ಅದಾಗಿದೆ ಒಂದು ಪರಿಶುದ್ಧ ಕುರ್ಆನ್ ಮತ್ತು ಪರಿಶುದ್ಧ ಸುನ್ನತ್ ಆಗಿದೆ. ಇದರಿಂದ ತಿಳಿಯಬಹುದು ಮಜ್ಹಬ್ ಎನ್ನುವುದು ಇಸ್ಲಾಮಿನ ಐಕ್ಯತೆಯನ್ನು ಶಿಥಿಲಗೊಳಿಸುವುದಾಗಿದೆ ಎಂಬುದು ಮಜ್ಹಬ್ ಅಂಗೀಕರಿಸದವರ ವಾದವಾಗಿದೆ. ಪ್ರೀತಿಯ ಸಹೋದರರೇ, ಮಜ್ಹಬ್ ಎನ್ನುವುದು ಏನೆಂದು ನಾವು ಕಲಿಯಬೇಕಾಗಿದೆ. ಮಜ್ಹಬ್ ಎನ್ನುವುದು ಮಸ್ಅಲಗಳ ನಿಯಮ ವಿಧಿಗಳನ್ನು ಅನುಸರಿಸುವುದಾಗಿದೆ. ಒಬ್ಬ ಪ್ರಾಯಪೂರ್ತಿಯಾದ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾರ್ಯ ನಿರ್ವಹಿಸುವಾಗ ಇಸ್ಲಾಮಿನಲ್ಲಿ 5 ಹುಕುಮಗಳನ್ನು ಹೊಂದಿರಬೇಕು. ಅವುಗಳೆಂದರೆ ವಾಜಿಬ್, ಸುನ್ನತ್, ಹರಾಮ್, ಹಲಾಲ್, ಕರಾತ್ ಎಂಬ ಈ 5 ಹುಕುಮಗಳಾಗಿದೆ. ಇದನ್ನು ಕೇವಲ ಕುರ್ಆನ್ ಹದೀಸ್ಗಳ ಮೂಲಕ ನಾವು ನಮ್ಮಂತಹ ಸಾಧಾರಣ ವ್ಯಕ್ತಿಗಳಿಗೆ ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದಕ್ಕೆ ಮಜ್ಹಬಿನ ಮುಜ್ತಹಿದ್ಗಳಾಗಿದೆ ನಮಗೆ ಹೇಳಿಕೊಡುವುದು. ಇಂತಹ ವಿಷಯಗಳಾಗಿದೆ ನಾವು ಮಜ್ಹಬನ್ನು ಅಂಗೀಕರಿಸಲು ಮುಸ್ಲಿಮನಿಗೆ ಅವಶ್ಯಕತೆ. ಮಾತ್ರವಲ್ಲ, ಇಸ್ಲಾಮಿನಲ್ಲಿ 4 ನಿಯಮಗಳಾಗಿ ವಿಭಾಗಿಸಲಾಗಿದೆ. ಮೊದಲನೇದಾಗಿ ಕುರ್ಆನಿನಲ್ಲಿ ವ್ಯಕ್ತವಾಗಿ ಉಲ್ಲೇಖನಗೊಂಡಿತು. ಉದಾಹರಣೆಗೆ ಹೇಳುವುದಾದರೆ ಸುನ್ನತ್, ಹಜ್ ಮುಂತಾದ ಕಾರ್ಯಗಳು. ಎರಡನೇದಾಗಿದೆ ಕುರ್ಆನಿನಲ್ಲಿ ವ್ಯಕ್ತವಾಗಿ ಉಲ್ಲೇಖನಗೊಂಡಿದ್ದು, ಆದರೂ ಅದರ ಶೈಲಿ ನಿಯಮಗಳು ಉಲ್ಲೇಖನಗೊಂಡಿಲ್ಲ. ಅದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸಿನೊಂದಿಗೆ ಬಂಧಿಸಿದಾಗ ಅದು ಪೂರ್ಣಗೊಳ್ಳುತ್ತದೆ. ಮೂರನೇದಾಗಿ ಕುರ್ಆನಿನಲ್ಲಿ ವ್ಯಕ್ತವಾಗಿ ಉಲ್ಲೇಖನಗೊಂಡದ್ದು ಅದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸನ್ನು ಬಂಧಿಸಿದಾಗ ಪೂರ್ಣಗೊಳ್ಳುತ್ತದೆ. ಮೂರನೇದಾಗಿ ಕುರ್ಆನಿನಲ್ಲಿ ನಿಯಮಗಳು ವ್ಯಕ್ತವಾಗಿ ಉಲ್ಲೇಖನಗೊಂಡದ್ದು ಮತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ವಿಷಯದ ಕುರಿತು ವ್ಯಾಖ್ಯಾನ ಮಾಡದ್ದು. ಇದಾಗಿದೆ ಮುಜ್ತಹಿದ್ಗಳು ನಮಗೆ ಹೇಳಿಕೊಡುವಂತಹ ಮಜ್ಹಬಿನ ವಿಷಯಗಳು. ಉದಾಹರಣೆಗೆ ಹೇಳುವುದಾದರೆ, ಅನ್ಯ ಧರ್ಮದ ಒಂದು ಗಂಡ ಹೆಂಡತಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರೆ ಅವರ ವಿವಾಹವು ಸ್ವಹಿಯ ಬಾತಿಲ ಎಂಬ ವಿಷಯದ ಕುರಿತು ಸಂಶಯ ಬರುವಾಗ ನಮ್ಮ ಮಜ್ಹಬ್ನ ಇಮಾಮರಾದ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅದು ಸ್ವಹಿಯಾಗಿದೆ. ಕಾರಣ ಅಬೂ ಲಹಬನನ್ನು ಕುರ್ಆನಿನಲ್ಲಿ ವಿಮರ್ಶಿಸುವಾಗ ಅದಾದದ್ದು
ಅಬು ಲಹಬಿನ ಹೆಂಡತಿ ಎಂಬ ಉಚ್ಚಾರವನ್ನು ನೀಡುತ್ತಾರೆ. ಆಗ ಅನ್ಯ ಧರ್ಮದಲ್ಲಿ ನಿಕಾಹ್ ಸ್ವಹಿಯಾದರಿಂದ ಅವರು ಮುಸ್ಲಿಂ ಧರ್ಮಕ್ಕೆ ಸ್ವೀಕರಿಸಿದಾಗ ಅವರ ನಿಕಾಹ್ ಸಹಿಯಾಗಿದೆ, ಅದನ್ನು ಹೊಸದಾಗಿ ಮಾಡಬೇಕೆಂದು ಇಲ್ಲ. ಇದಾಗಿದೆ ಮಜ್ಹಬಿನವರು ಹೇಳುವಂತಹ ಮಸಲೆಗಳು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು 100ರ ಕಾಲಘಟ್ಟದಲ್ಲಾಗಿದೆ ಜನಿಸಿತು. ಆದರೆ ಈ ಕಾಲಘಟ್ಟದಲ್ಲಿ ಉಂಟಾದ ಹೆಣ್ಣು ಗಂಡಾಗುವುದು, ಗಂಡು ಹೆಣ್ಣಾಗುವುದು ಎಂಬ ವಿಷಯದ ಕುರಿತು ಅಂದೇ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕಾಗಿದೆ ಮುಸ್ಲಿಮರಿಗೆ ಮಜ್ಹಬಿನ ಅವಶ್ಯಕತೆ ಇದೆ ಎಂಬುದಾಗಿದೆ. ಇಷ್ಟೇ ನನ್ನ ಚಿಕ್ಕ ಪುಟ್ಟ ಭಾಷಣ ಕೊನೆಗೊಳಿಸುತ್ತೇನೆ. ಆಖಿರ್ ದವಾನಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ولو أنهم إذ ظلموا أنفسكم جاءوك فاستغفروا الله واستغفروا لهم الرسول لوجدوا الله توابا رحيما. ಪ್ರೀತಿಯ ಸಹೋದರರೇ, ಅತ್ಯಂತ ನೂತನವಾದಿಯಲ್ಲಿ ಒಂದು ಒಳಗೊಂಡವಾಗಿದೆ ಶಫಾಅತ್ ಎಂಬುದು. ನಮ್ಮ ಕಲ್ಪನೆ ಪ್ರಕಾರ, ನಮ್ಮ ವಿಶ್ವಾಸ ಪ್ರಕಾರ ಶಫಾಅತ್ ಎಂಬುದು ಅದೊಂದು ಪುಣ್ಯ ಕರ್ಮವಾಗಿದೆ. ಶಫಾಅತ್ ಕೇಳುವುದರಲ್ಲಿ ಒಂದು ಪುಣ್ಯ ಕರ್ಮವಾಗಿದೆ ಎಂಬುದು ನಮ್ಮ ಒಂದು ವಿಶ್ವಾಸವಾಗಿದೆ. ಅದಕ್ಕೆ ಬೇಕಾದಂತಹ ಹಲವಾರು ಪುರಾವೆಗಳು ನಮ್ಮ ಹತ್ರ ಇರುವುದು ಸತ್ಯವಾಗಿದೆ. ಮಹಾತ್ಮರುಗಳು, ಮಹಾನರಾದ 2ನೇ ಶಾಫಿ ಎಂಬ ಕರೆಯಲ್ಪಡುವಂತಹ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ರವರು ಮದೀನಾ ಮಸೀದಿಯಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರ ರೌಲಾದ ಮುಂದೆ ಕುಳಿತಿರುವಾಗ ಒಬ್ಬ ಅರಾಬಿ ಬಂದು ಒಂದು ಬೈತನ್ನು ಹೇಳುತ್ತಾನೆ. ಯಾ ಖೈರ ಮನ್ ದುಫಿನತ್ ಬಿಲ್ ಕಾಯಿ ಅಲಮಹು ಫತಾಬ ಮಿನ್ ತಿಬಿಹಿನ್ ಅಲ್ ಕಾഉ ವಲ್ ಅಕಮು ನಫ್ಸಿಲ್ ಫಿದಾഉ ಲಿ qabrin anta sakinuhu fihi al afafu wa fihi al judi wal karamu. ಮತ್ತೆ ಹೇಳುತ್ತಾರೆ, ಇದಾಗಿದೆ ನಮ್ಮ ವಿಷಯ. ಅಂತ ಶಫೀഉ ಅಲ್ಲದಿ ತುರ್ಜಾ ಶಫಾಅತಹು. ಓ ಪ್ರವಾದಿಯವರೇ, ಅಂತ ಶಫೀഉ, ತಾವು ಶಿಫಾರಸು ಕೊಡುವವರಾಗಿದ್ದೀರಿ. ಹೇಗೆಯಾಗಿದೆ? ಅಲ್ಲದಿ ತುರ್ಜಾ ಶಫಾಅತಹು. ಆ ದಿನದಲ್ಲಿ ಒಂದೇ ಒಂದು ಮನುಷ್ಯನು ಒಬ್ಬನು ಅಲ್ಲಿ ಯಾವನು ರಕ್ಷಕನಾಗಿ ಬರುವುದಿಲ್ಲ. ಎಲ್ಲರೂ ಅತ್ಯಂತ ಪ್ರಯಾಸದಿಂದ, ಎಲ್ಲರೂ ಅತ್ಯಂತ ಕಷ್ಟಕರದಿಂದ, ಎಲ್ಲರೂ ಶಫಾಅತು, ಎಲ್ಲರೂ ರಕ್ಷಣೆಗೆ ಬೇಕಾಗಿ ಅಲ್ಲಿ ಕಾಯುತ್ತಿರುವಾಗ ಪ್ರವಾದಿಯವರೇ ತಾವಾಗಿದ್ದೀರಿ, ಅಲ್ಲಿ ಬಂದು ನಮಗೆ ರಕ್ಷಣೆಯನ್ನು ಕೊಡುವುದು. ಅಲ ಸಿರಾತಿ ಇದಾ ಮಜಲ್ಲತಿಲ್ ಕದಮು. ಸಿರಾತ್ ಪಾಲದಲ್ಲಿ ಎಲ್ಲರ ಕಾಲು ಜಾರಿ ಬಿದ್ದು ಅಲ್ಲಿ ನರಕದಲ್ಲಿ ಬೀಳುವಾಗ ಯಾರಿಗೂ ಶಫಾಅತನ್ನು, ಯಾರಿಗೂ ರಕ್ಷಣೆಯನ್ನು ಕೊಡುವುದಲ್ಲದೆ ಅಲ್ಲಿಗೆ ನರಕ ಮೋಚನೆಗೆ ಬೇಕಾಗಿ ತಾವು ಅಲ್ಲಾಹನೊಂದಿಗೆ ಸುಜೂದನ್ನು ಹಾಕಿ ಅಲ್ಲಾಹನೊಂದಿಗೆ ಈ ಪಾಪಿಗಳಿಗೋಸ್ಕರ ತಾವು ಶಫಾಅತ್ ಮಾಡುತ್ತೀರಲ್ಲವೇ ಎಂದು ನವವಿ ಇಮಾಮ್ ರಲಿಯಲ್ಲಾಹು ಅನ್ಹು ತನ್ನ ಇಲಾಹಿ ಎನ್ನ ಕಿತಾಬಲ್ಲಿ ಅತ್ಯಂತ ವ್ಯಕ್ತವಾಗಿ ಬೈತು ಮುಖಾಂತರವಾಗಿ ಅವರು ಹೇಳಿದ್ದಾರೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಮಹಾನಾದ ಸವಾದ್ ಇಬ್ನ್ ಕಾರಿಬ್ ರಲಿಯಲ್ಲಾಹು ಅನ್ಹು ಅವರು ಒಂದು ಬೈತನ್ನು ಹೀಗೆ ಉಲ್ಲೇಖನ ಮಾಡುತ್ತಾರೆ. ವ ಇನ್ನಕ ಅದ್ನಲ್ ಮುರ್ಸಲೀನ ವಸೀಲತನ್ ಇಲಾ ಯಾ ಇಬ್ನಲ್ ಅಕ್ರಮೀನ ಅಲ್ ಅತಾಯಿಬಿ ಫಮುರ್ನಾ ಬಿಮಾ ಯಅತೀಕ ಮಿನ್ ವಹಿ ರಬ್ಬನಾ ವ ಇನ್ ಕಾನ ಫೀಮಾ ಜಿಅತ ಶೈಬು ಝವಾಯಿಬಿ ವ ಕುಲ್ಲಿ ಶಫೀಅನ್ ಯೌಮನ್ ಲಾ ದುವಾ ಶಫಾಅತಿನ್ ಬಿಮುಗ್ನಿ ಫತೀಲನ್ ಅನ್ ಸವಾದ್ ಇಬ್ನ್ ಕಾರಿಬಿ. ಮಹಾನರಾದ ಸವಾದ್ ಇಬ್ನ್ ಕಾರಿಬ್ ರಲಿಯಲ್ಲಾಹು ಅನ್ಹು ಅವರು ಅತ್ಯಂತ ಒಂದು ವಿನಯವಾಗಿ ಕೇಳುವಂತಹ ಒಂದು ಮಾತಾಗಿದೆ. ವಕುಲ್ಲಿ ಶಫೀಅನ್ ಯೌಮಲ್ ಲದು ಶಫಾಅತಿ. ಓ ಪ್ರವಾದಿಯವರೇ, ನೀವು ನಮಗೆ ಶಫಾಅತ್ ಕೊಡಬೇಕು, ನೀವು ನನಗೆ ಶಫಾಅತ್ ಕೊಡಬೇಕು. ಯಾವಾಗಿದೆ? ಅಲ್ಲದಿ ಯೌಮಲ್ ಲದು ಶಫಾಅತಿನ್. ಆ ಅಂತ್ಯ ದಿನದಲ್ಲಿ
ದಿನದಲ್ಲಿ, ಆ ಮಹಶರ ದಿವಸದಲ್ಲಿ ಒಂದೇ ಒಬ್ಬನಿಗೂ ಆ ಶಫಾಅತ್ ಎಂಬ ಅಧಿಕಾರವನ್ನು ಇರದಿರುವಾಗ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಆ ಅಧಿಕಾರವನ್ನು ತಮಗೆ ಕೊಟ್ಟಿದ್ದಾನೆ. ಆ ಕಾರಣದಿಂದ ಈ ಸವಾದ್ ಇಬ್ನ್ ಕಾರಿಬಿ ಎಂಬವನು ನನಗೆ ನೀವು ಶಫಾಅತ್ ಕೊಡಬೇಕೆಂಬ ಅತ್ಯಂತ ವ್ಯಕ್ತವಾಗಿ ಇಲ್ಲಿ ಶಫಾಅತ್ ಅನ್ನು ಕೇಳುತ್ತಾರೆ. ಮಾತ್ರವಲ್ಲ, ಆ ಮುಜಾಹಿದ್ ಅವರಿಗೆ, ಆ ಸಲಫಿರಿಗೆ ನಾವು ಹೇಳುವಂತದ್ದು, ತಮಗೆ ಹದೀಸ್ ಬೇಕೆ? ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ದಾಸನಾಗಿ 10 ವರ್ಷ ದಾಸನಾಗಿ ಸೇವೆ ಸಲ್ಲಿಸಿದಂತಹ ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಒಂದು ದಿವಸ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ ಹತ್ರ ಕೇಳುತ್ತಾರೆ, ಓ ನಬಿಯರೇ, ನಾನು ತಮ್ಮ ಶಫಾಅತಿನಲ್ಲಿ ಒಳಪಡಬೇಕು, ಅದಕ್ಕೆ ನಾನು ಏನು ಮಾಡಬೇಕು? ನಾನು ತಮ್ಮನ್ನು ಎಲ್ಲಿನ ಹುಡುಕಬೇಕೆಂದು ಮಹಾನರಾದ ಅನಸ್ ರಲಿಯಲ್ಲಾಹು ಅನ್ಹು ಹೇಳುವಾಗ, ಮಹಾನರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳುತ್ತಾರೆ, ನೀನು ನನ್ನನ್ನು ಒಂದು ಸಿರಾತಿನಲ್ಲಿ ನೀನು ಹುಡುಕಬೇಕು, ಅಲ್ಲವಾದರೆ ಮೀಜಾನಿನ ಹತ್ರ ಹುಡುಕಬೇಕು. ಅದು ಅಲ್ಲಿಯೂ ಸಿಗದಿದ್ದರೆ ನೀನು ನನ್ನನ್ನು ಹೌಲಿನಲ್ಲಿ ಹುಡುಕಬೇಕು, ಹೌಲಿನ ಸ್ಥಳದಲ್ಲಿ ಹುಡುಕಬೇಕು. ಯಾಕೆಂದರೆ ಮಹಾನರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳವರು ಹೇಳುತ್ತಾರೆ, ಫಇನ್ನಿ ಲಾ ಅಖ್ತಹು ಹಾದಿಹಿ ಥಲಾಥಿಲ್ ಮವಾತಿನ, ಈ 3 ಸ್ಥಳದಲ್ಲಿ ಇಲ್ಲದೆ ನಾನು ಎಲ್ಲಿಯೂ ಇರುವುದಿಲ್ಲ. ಈ 3 ಸ್ಥಳವಾಗಿದೆ ಮಹಶರದಲ್ಲಿ ನಾನು ಇರೋದು ಎಂಬುದು ಈ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ವಾಕ್ಯದಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳವರು ಇಲ್ಲಿ ಶಫಾಅತಿನ ಬಗ್ಗೆ ಇದು ಕುಫರ್ ಆಗಿದೆ, ಇದು ಶಿರ್ಕ್ ಆಗಿದೆ ಎಂಬುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳವರು ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಏನಿಲ್ಲ, ಬದಲಾಗಿ ನೀನು ನನ್ನನ್ನು ಇಲ್ಲಿ ಹುಡುಕಬೇಕು, ಅಲ್ಲಿ ಹುಡುಕಬೇಕು ಎಂಬುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳವರು ಅಲ್ಲಿ ಅವರ ಸ್ಥಳವನ್ನು ಸಹಾಯವಾಗಿ ಅವರು ಹೇಳುತ್ತಾರೆ. ಮಾತ್ರವಲ್ಲ, ನಾನು ಅಸ್ತಗ್ಫಿರುಲ್ಲಾಹ ವಸ್ತಗ್ಫರ ಲಹುಮುರ್ ರಸೂಲ ಲವಜದಲ್ಲಾಹು ತವ್ವಾಬರ್ ರಹೀಮಾ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ವಲೌ ಅನ್ನಹುಂ ಇಲ್ಲಮು ಅನ್ಫುಸಹುಂ, ಆ ಜನರು ಅವರ ನಫ್ಸುಗಳನ್ನು, ಅವರ ಶರೀರವನ್ನು ಅವರು ಅಕ್ರಮ ಮಾಡುತ್ತಾರೆ. ಜಾಊಕ, ಅವರು ನಿಮ್ಮ ಹತ್ತಿರ ಬರುತ್ತಾರೆ. ಫಸ್ತಗ್ಫಿರುಲ್ಲಾಹ, ಯಾವುದು ಅವಸ್ಥೆಯಲ್ಲಾಗಿದೆ ಅವರು ಅಲ್ಲಾಹನೊಂದಿಗೆ ಇಸ್ತಿಗ್ಫಾರ್ ಅನ್ನು ಕೇಳುತ್ತಾ ಬರುತ್ತಾರೆ. ಲಹುಮುರ್ ರಸೂಲ ವಸ್ತಗ್ಫರಲ್ಲಾಹ ಲಹುಮುರ್ ರಸೂಲ. ಮಾತ್ರವಲ್ಲ, ಅವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ ಹತ್ತಿರ ಅವರಿಗೆ ಬೇಕಾಗಿ ಇಸ್ತಿಗ್ಫಾರ್ ಕೇಳುತ್ತಾರೆ. ಲವಜದಲ್ಲಾಹ ತವ್ವಾಬರ್ ರಹೀಮಾ, ಅಲ್ಲಾಹನು ತೌಬಾ ಮಾಡುವವನು, ಅತ್ಯಂತ ಕರುಣೆಯುಳ್ಳವನು ಆಗಿದ್ದಾನೆ ಎಂಬುದು ಈ ಆಯತಿನಲ್ಲಿ ನಮಗೆ ಕಾಣಲ್ಪಡುತ್ತದೆ. ಇದಕ್ಕೆ ರಾಜಿ ಇಮಾಮ್ ರವರು ಅದಕ್ಕೆ ಬೇಕಾಗಿ ಒಂದು ತಫ್ಸೀರ್ ಹೇಳುತ್ತಾರೆ, ಇನ್ನಹುಂ ಜಾವು ಫಕದ್ ಜಾವಜ ಮನ್ ಖಸ್ಸಲ್ಲಾಹು ಬಿ ರಿಸಾಲತಿಹಿ ವ ಅಕ್ರಮಹು ಬಿ ವಜ್ಹಿಹಿ ವಜಅಲಹು ಸಫೀರನ್ ಬೈನಹು ವ ಬೈನ ಖಲ್ಖಹು ವ ಮಿನ್ ಕಾನ. ಇಷ್ಟು ಹೇಳಿ ನನ್ನ ಮಾತನ್ನು ಕಡಿವಾಣ ಮಾಡಿದ್ದೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. अस्सलामु अलैकुम वरहमतुल्लाहि वबरकातुह. बिस्मिल्लाहि वल्हम्दुलिल्लाह, अस्सलातु वस्सलामु अला अशरफिल मुरसलीन व अला आलिहि व सहबिहिल ಫಾಯಿಜೀನ ಬಿರಲ್ಲಲ್ಲಾಹ್. ಅಮ್ಮಾ ಬಾದ್. ಪ್ರೀತಿಯ ಉಸ್ತಾದರೇ, ಅದೇ ರೀತಿಯಲ್ಲಿ ನೆರೆದಿರುವಂತಹ ಮುತಾಅಲ್ಲಿಮ್ ಸ್ನೇಹಿತರೆ, ಬಹುಶಃ ನಾವೆಲ್ಲರೂ ಅಜ್ಮೀರ್ ಯಾತ್ರೆ ಆಗಿರಬಹುದು ಅಥವಾ ಉಲ್ಲಾಲ ಯಾತ್ರೆ ಆಗಿರಬಹುದು, ಇನ್ನಿತರ ಹಲವಾರು ಮಹಾತ್ಮರ ಸಹಾಯವನ್ನು ಪಡೆದಂತವರಾಗಿರಬಹುದು. ಆದರೆ ನೂತನವಾದಿಗಳು ಹೇಳುವುದು ಏನೆಂದರೆ, ಈ ಸುನ್ನಿಗಳಾದಂತಹ ನಾವುಗಳು ಮಾಡುವುದು ಅದು ಶಿರ್ಕ್ ಆಗಿದೆ, ಅದು ಕುಫುರ್ ಆಗಿದೆ ಎಂಬುದಾಗಿದೆ ನೂತನವಾದಿಗಳು ಹೇಳುವಂತಹ ವಿಚಾರ, ಅವರು ಪ್ರಚಾರ ಮಾಡುವಂತಹ ಒಂದು ವಿಚಾರ. ಅವರು ಈ ಒಂದು ಸುನ್ನಿಗಳು ಮಾಡುವಂತಹ ಇಸ್ತಿಹಾಸ ತವಸ್ಸುಲ್ ಆಗಿರಬಹುದು, ಇದು ಶಿರ್ಕಾಗಿದೆ ಎಂದು ಹೇಳುವುದಕ್ಕೆ ಅವರು ಕುರ್ಆನಿನ ಆಯತನ್ನಾಗಿದೆ ಅವರು ದುರ್ವ್ಯಾಖ್ಯಾನ ಮಾಡುವಂತದ್ದು. ಅವರು ಅದಕ್ಕೆ ಬೇಕಾಗಿ ಉಪಯೋಗಿಸಿದಂತಹ ಒಂದು ಆಯತಾಗಿದೆ ಸೂರತುಲ್ ಜುಮರಿನ 3ನೇ ಆಯತ್. ಆ ಒಂದು ಆಯತಿನ ಸಮಾನವಾಗಿ ಆಗಿದೆ ನಮ್ಮನ್ನು ಕೂಡ ಅವರನ್ನು ಹೊಂದಾಣಿಕೆ ಮಾಡುವಂತದ್ದು. ಕಾರಣ ಅವರು ಹೇಳುವಂತದ್ದು, ಅಂದು ಅಲ್ಲಿ ಮಕ್ಕಾದಲ್ಲಿ ಮಾಡುವಂತಹ ಒಂದು ವಿಚಾರವೇನೆಂದರೆ, ಒಂದು ಪರಮ ದೈವ, ಅದರ ಅಡಿಯಲ್ಲಿ ಹಲವಾರು ಆರಾಧ್ಯ ದೈವಗಳು. ಅವರು ಆ ಆರಾಧ್ಯ ದೈವಗಳೊಂದಿಗೆ ಉದ್ದೇಶಿಸುವುದಾದರೂ ಏನೆಂದರೆ, ಆ ಒಂದು ಪರಮಾತ್ಮನಿಗೆ ಸಾಮೀಪ್ಯವನ್ನು ಹೊಂದಲು ಬೇಕಾಗಿ ಆಗಿದೆ ಅವರು ಮಾಡುವಂತದ್ದು. ಅದೇ ರೀತಿಯಾಗಿದೆ ಇಂದು ಕೂಡ ಸುನ್ನಿಗಳು ಮಾಡುವುದು ಆಗಿದೆ. ಸುನ್ನಿಗಳ ಈ ಒಂದು ಮಹಾ
ಮಹಾತ್ಮರನ್ನು ಭೇಟಿಯಾಗೋದು, ಮಹಾತ್ಮರ ಬಳಿ ಹೋಗಿ ಸಹಾಯವನ್ನು ಕೇಳುವಂಥದ್ದು, ಈ ಒಂದು ಅಲ್ಲಾಹನಿಗೆ ಸಾಮೀಪ್ಯವನ್ನು ಹೊಂದಲು ಬೇಕಾಗಿದೆ ಎಂದಾಗಿದೆ ಅವರು ಹೊಂದಾಣಿಕೆ ಮಾಡುವಂಥದ್ದು. ಸುನ್ನಿಗಳು ಮಾಡುವುದಾದರೂ ಅದೇ, ಈ ಒಂದು ಮಹಾತ್ಮರನ್ನು ಭೇಟಿಯಾಗುವಂಥದ್ದು ಅಲ್ಲಾಹನಿಗೆ ಸಾಮೀಪ್ಯವನ್ನು ಹೊಂದುವುದಕ್ಕಾಗಿ ಮಾತ್ರವಾಗಿದೆ. ಆದರೆ ಅಲ್ಲಿ ಗುರುತಿಸಬೇಕಾದಂತಹ ಒಂದು ವಿಚಾರವೇನೆಂದರೆ, ಅಲ್ಲಿ ಸುನ್ನಿಗಳಾದಂತಹ ನಾವುಗಳು ಅಲ್ಲಿ ವಿಶ್ವಾಸ ಇಡುವಂತಹ ಕಾರ್ಯವೇನೆಂದರೆ, ಆ ಒಂದು ಮಹಾತ್ಮರು ಮಾಡುವಂತಹ ಸಹಾಯ ಅಲ್ಲಾಹು ನೀಡಿದಂತಹ ಸಹಾಯದಿಂದಾಗಿದೆ ಎಂಬುದಾಗಿದೆ. ಮಾತ್ರವಲ್ಲ, ಅಲ್ಲಿ ಮತ್ತೊಂದು ವಿಚಾರವನ್ನು ಈ ಒಂದು ಸುನ್ನಿಗಳು ಅಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಹೇಳುವಂತಹ ನಮ್ಮ ಸುನ್ನಿಗಳ ವಿಶ್ವಾಸವೇನೆಂದರೆ, ಈ ಒಂದು ಮಹಾತ್ಮರಿಗೆ ನೀಡಿದಂತಹ ಈ ಒಂದು ಸಾಮರ್ಥ್ಯವಿರಬಹುದು, ಅದನ್ನು ಯಾವಾಗ ಬೇಕಾದರೂ ಅಲ್ಲಾಹನಿಗೆ ವಾಪಸ್ ಪಡೆಯಬಹುದು, ಅದು ಶಾಶ್ವತವಾಗಿ ಯಾವತ್ತೂ ನಿಲ್ಲಲ್ಲ ಎಂಬುದಾಗಿದೆ ಈ ಒಂದು ಸುನ್ನತರ ಮಾತಿನ ವಿಶ್ವಾಸ. ಪ್ರೀತಿಯ ಸಹೋದರರೇ, ಅವರು ಇನ್ನೊಂದು ಆಯತಾಗಿದೆ ಅವರು ಹೇಳುವಂಥದ್ದು, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ನೀವು ಎಲ್ಲ ನಮಾಜಿನಲ್ಲೂ ಹೇಳುವಂತಹ ಒಂದು ವಿಚಾರವಾಗಿದೆ, ಅಲ್ಲಾಹನಿಗೆ ಮಾತ್ರವಾಗಿದೆ ನಾವು ಆರಾಧನೆ ಮಾಡುವಂಥದ್ದು, ಅಲ್ಲಾಹನಲ್ಲಿ ಮಾತ್ರವಾಗಿದೆ ನಾವು ಸಹಾಯ ಕೇಳುವಂಥದ್ದು. ಮತ್ತೆ ಯಾತಕ್ಕಾಗಿದೆ ಈ ಒಂದು ಸಾಮಾನ್ಯ ಜನರಲ್ಲಿ ನೀವು ಸಹಾಯ ಮಾಡುವಂಥದ್ದು? ಈ ರೀತಿ ಹೇಳುವುದಾದರೆ ನೂತನವಾದಿಗಳು ಕೆಲವೊಂದು ಇನ್ನಿತರ ವ್ಯಕ್ತಿಗಳಲ್ಲಿ ಸಹಾಯವನ್ನು ಕೇಳುವುದಿಲ್ವಾ? ಅದು ಕೂಡ ಶಿರ್ಕಿನ ಸಾಲಲ್ಲೇ ಸೇರಬೇಕು. ನಮ್ಮ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಮಾತ್ರವಲ್ಲ, ಅವರು ಕೇಳುವಂತಹ ಅವರು ಜನರೊಂದಿಗೆ ಮಾಡುವಂತಹ ಕೆಲವೊಂದು ಸಹಾಯವು ಶಿರ್ಕಿನ ಸಾಲಲ್ಲಿ ಸೇರಬೇಕು. ಇವರು ಈ ಒಂದು ಆಯತನ್ನು ಈ ರೀತಿ ದುರ್ವ್ಯಾಖ್ಯಾನ ಮಾಡುವಾಗ, ಪ್ರೀತಿಯ ಸಹೋದರರೇ, ಅವರಿಗೆ ಆದ್ಯವಾಗಿ ಅವರಿಗೆ ಮೊದಲು ತಿಳಿಸಿಕೊಡಬೇಕಾದಂತಹ ವಿಷಯವೇನೆಂದರೆ, ಈ ಒಂದು ಶಿರ್ಕ್ ಯಾವಾಗ ಆಗೋದು ಮತ್ತು ಇಸ್ತಿಗಾಸ ಮತ್ತು ತವಸ್ಸುಲು ಎಂದರೆ ಏನು ಎಂಬುದಾಗಿದೆ. ಪ್ರೀತಿಯ ಸಹೋದರರೇ, ಒಂದು ಕಾರ್ಯವು ಶಿರ್ಕ್ ಆಗಬೇಕಾದರೆ ಅದು ಅಲ್ಲಾಹನಲ್ಲದೆ ಈ ಒಂದು ಲೋಕದಲ್ಲಿ ಆರಾಧನೆಗೆ ಅರ್ಹರಾದಂತಹ ವ್ಯಕ್ತಿಗಳು ಇದ್ದಾರೆ ಅಥವಾ ಅಲ್ಲಾಹನಿಗೆ ಮಾತ್ರ ಇರುವಂತಹ ಕೆಲವೊಂದು ಸಿಫತ್ ಇರಬಹುದು. ಆ ಒಂದು ಕಾರ್ಯವನ್ನು ಇನ್ನಿತರ ಮಹಾತ್ಮರೊಂದಿಗೆ ಹೊಂದಾಣಿಕೆ ಮಾಡುವಾಗ ಮಾತ್ರವಾಗಿದೆ ಅಲ್ಲಿ ಶಿರ್ಕ್ ಸಂಭವಿಸುವಂತದ್ದು. ಪ್ರೀತಿಯ ಸಹೋದರರೇ, ನಾವು ಇಂದು ಈ ಒಂದು ಮಹಾತ್ಮರನ್ನು ಸಮೀಪಿಸುವಾಗ ಯಾವತ್ತೂ ಕೂಡ ಈ ಒಂದು ಅಲ್ಲಾಹನಿಗೆ ಆ ಒಂದು ಮಹಾತ್ಮರನ್ನು ಆರಾಧನೆ ರೂಪದಲ್ಲಿ ನಾವು ಒಮ್ಮೆಯೂ ಕೂಡ ಭೇಟಿಯಾಗುವುದಿಲ್ಲ. ಬದಲಾಗಿ ನಾವು ಅಲ್ಲಿ ಭೇಟಿಯಾಗುವುದು ಅಲ್ಲಾಹು ಅವರನ್ನು ಬಹುಮಾನಿಸಿದ್ದಾರೆ ಎಂಬಂತಹ ರೀತಿಯಲ್ಲಿ ಅವರನ್ನು ಆಧರಿಸುವುದಾಗಿದೆ. ಆಧರಿಸುವುದು ಮತ್ತು ಆರಾಧಿಸುವುದು ಅಜಗಜಾಂತರ ವ್ಯತ್ಯಾಸವನ್ನು ಅದರಲ್ಲಿ ಕಾಣಬಹುದು. ಪ್ರೀತಿಯ ಸಹೋದರರೇ, ತವಸ್ಸುಲ್ನ ಮೂಲಕ ನಾವು ಕಂಡುಕೊಳ್ಳುವ ವಿಷಯವೇನೆಂದರೆ, ಉದಾಹರಣೆಗೆ ಹೇಳುವುದಾದರೆ ಖಾಜಾ ತಂಗಳ್ರವರನ್ನು ಮುಂದುಗಡೆ ಇಟ್ಟುಕೊಂಡು ನಾವು ಕೇಳುವಂಥದ್ದು, ಅಲ್ಲಾಹನಲ್ಲಿ ನಮ್ಮ ಇಂತಹ ಕಾರ್ಯವನ್ನು ಖಾಜಾ ತಂಗಳ್ರವರ ಬರಕತಿನಿಂದಾಗಿ ಪೂರ್ತಿ ಮಾಡಿಕೊಡಬೇಕು ಎಂಬುದಾಗಿದೆ. ಇಲ್ಲಿ ನಾವು ಮಾಡುವಂಥದ್ದು ಖಾಜಾ ತಂಗಳ್ರವರನ್ನು ಮಧ್ಯವರ್ತಿಯಾಗಿ ಮಾಡುವುದಾಗಿದೆ. ಬದಲಾಗಿ ಅಲ್ಲಿ ಆರಾಧನೆಗೆ ಅರ್ಹರಾದಂತಹ ವ್ಯಕ್ತಿ ಈ ಒಂದು ಖಾಜಾ ತಂಗಳ್ರವರನ್ನು ಎಂದು ನಾವು ಯಾವತ್ತೂ ವಿಶ್ವಾಸ ಇಡುವುದಿಲ್ಲ. ಬದಲಾಗಿ ಈ ಒಂದು ಖಾಜಾ ತಂಗಳ್ರವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ, ನಮಗೆ ನಾವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳು, ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಸಾಮಾನ್ಯ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಅಲ್ಲಾಹನ ಸಾಮೀಪ್ಯವನ್ನು ಹೊಂದಿದವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಸಾಮಾನ್ಯ ಶಕ್ತಿಗಳನ್ನು ಕೊಟ್ಟಿದೆ ಎಂಬಂತಹ ರೀತಿಯಲ್ಲಾಗಿದೆ ನಾವು ಸಹಾಯವನ್ನು ಕೇಳುವಂಥದ್ದು. ಆ ದೃಷ್ಟಿಯಲ್ಲಿ ಮಾಡುವಾಗ ಯಾವುದೇ ಕಾರ್ಯ ನಾವು ಈ ಒಂದು ಔಲಿಯಾಗಳೊಂದಿಗೆ ಮಾಡುವಂತಹ ಸಹಾಯವು ಅದು ಶಿರ್ಕಾಗಲು ಸಾಧ್ಯವೇ ಇಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ತಿಳಿಸುತ್ತಾನೆ, ಇನ್ನಮಾ ವಲಿಯುಕುಮುಲ್ಲಾಹು ವ ರಸೂಲುಹು ವಲ್ಲದೀನ ಆಮನು ವಲ್ಲದೀನ ಯುಕೀಮೂನ ಸಲಾತ ವ ಯುಅತೂನ ಝಕಾತ ವ ಹುಮ್ ರಾಕಿಯೂನ್. ಈ ಒಂದು ತಫ್ಸೀರ್ ಅನ್ನು ರಾಜಿ ಇಮಾಮ್ರವರು ಬರೆಯುತ್ತಾರೆ. ಇಲ್ಲಿ ವಲಿ ಎಂಬುದರ ಉದ್ದೇಶವು ಅಲ್ಲಿ ಸಹಾಯಿಯಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ವ್ಯಕ್ತವಾಗಿ ತಿಳಿಸುತ್ತಾನೆ, ನೀವು ಈ ಒಂದು ವಲಿಗಳೊಂದಿಗೆ ಔಲಿಯಾಗಳೊಂದಿಗೆ ನೀವು ಸಹಾಯ ಪಡೆಯಿರಿ ಎಂದು ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ವ್ಯಕ್ತವಾಗಿ ತಿಳಿಸುತ್ತಾನೆ. ಮತ್ತೊಂದು ಕಾರ್ಯವಾಗಿದೆ, ನಾವು ಈ ನೂತನವಾದಿಗಳಿಗೆ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಎಂಬಂತಹ ಆಯತನ್ನು ಕಂಡಿರಬಹುದು. ಆದರೆ ಅವರಿಗೆ ಕಾಣದಂತಹ ಒಂದು ಆಯತಾಗಿದೆ. ಕುರ್ಆನಿನಲ್ಲಿ ಆಯತುಲ್ ಕುರ್ಸಿಯನ್ನು ಹೇಳಿಕೊಂಡು ಅಲ್ಲಾಹು ಲಾ ಇಲಾಹ ಇಲ್ಲಲ್ಲಾಹ್ ಹೀಗೆ ಮುಂದುವರಿಸಿಕೊಂಡು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಮನ್ದಲ್ಲದಿ ಯಶ್ಫഉ ಇಂದಹು ಇಲ್ಲಾ ಬಿಇذನಿ. ಈ ಒಂದು ಲೋಕದಲ್ಲಿ ನಾನು ಅನುಮತಿ ನೀಡದೆ ಶಿಫಾರಸನ್ನು ಮಾಡುವಂತದ್ದು ಯಾರಾಗಿದ್ದಾರೆ ಎಂದು ಆಯತುಲ್ ಕುರ್ಸಿಯಲ್ಲಿ ವ್ಯಕ್ತವಾಗಿ ತಿಳಿಸುತ್ತಾನೆ. ಆದ್ದರಿಂದ ನಾವು ಮಾಡುವಂತಹ ಈ ಒಂದು ಕಾರ್ಯ ಶಿರ್ಕಲ್ಲ, ಅದು ಕುಫ್ರಲ್ಲ ಎಂದು ಹೇಳುತ್ತಾ ಒಂದೆರಡು ವಾಕ್ಯಗಳ ಕೊನೆಗಾಣ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.
السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين أما بعد. ಮಹೋನ್ನತ ಉಲಮಾ ಉಮರಾ ನೇತಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸತ್ಯ ವಿಶ್ವಾಸಿಗಳೇ, ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಎರಡು ಕಾರ್ಯಗಳಾಗಿವೆ ಈಮಾನ್ ಮತ್ತು ಇಸ್ಲಾಂ ಕಾರ್ಯ. ಈಮಾನ್ ಕಾರ್ಯದಲ್ಲಿ ಓರ್ವ ಮುಸಲ್ಮಾನನಿಗೆ ಒಂದಿಷ್ಟು ವೈಫಲ್ಯ ಉಂಟಾದರೆ ಅವನನ್ನು ಮುಬ್ತದಿ ಎಂದು, ಈಮಾನ್ ಕಾರ್ಯವನ್ನು ಸಂಪೂರ್ಣವಾಗಿ ನಿಷೇಧಿಸಿದರೆ ಅವನನ್ನು ಕಾಫಿರ್ ಎಂದು ಕರೆಯಲಾಗುತ್ತದೆ. ಅಲ್ ಈಮಾನ್ ಅನ್ ತುಅ್ಮಿನು ಬಿಲ್ಲಾಹಿ ವ ಮಲಾಯಿಕತಿಹಿ ವ ಕುತುಬಿಹಿ ವ ರುಸುಲಿಹಿ ವಲ್ ಯೌಮಿಲ್ ಆಖಿರ್. ಈಮಾನ್ ಕಾರ್ಯದಲ್ಲಿಯೇ ಮೊಟ್ಟ ಮೊದಲನೆಯದು ಅಲ್ ಈಮಾನು ಅನ್ ತುಅ್ಮಿನು ಬಿಲ್ಲಾಹಿ, ಸಕಲ ಸೃಷ್ಟಿಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಅಲ್ಲಾಹನನ್ನು ವಿಶ್ವಾಸವಿಡುವುದು. ಹೇಗೆ ವಿಶ್ವಾಸವಿಡಬೇಕು, ಯಾವ ರೀತಿ ವಿಶ್ವಾಸವಿಡಬೇಕು ಎಂಬುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಆದರೆ ನಮ್ಮೂರಲ್ಲಿರುವ ಕೆಲವು ವಹಾಬಿಗಳಿಗೆ, ಸಲಫಿಗಳಿಗೆ ಅಲ್ಲಾಹನ ಮೇಲಿನಲ್ಲಿ ಇರಬೇಕಾದಂತಹ ವಿಶ್ವಾಸದಲ್ಲಿಯೇ ಕೈ ಕೆಲಕು ಸಂಭವಿಸಿದೆ ಎಂದರೆ ನಾವು ಅಂತಹ ವಿಭಾಗದವರಿಂದ ಜಾಗೃತರಾಗಿರಬೇಕು. ಸುನ್ನಿ ಮದ್ರಸೆಗಳಲ್ಲಿ ಕಲಿತ ಪ್ರತಿಯೊಬ್ಬ ಪುಟ್ಟ ಪುಟಾಣಿಯೂ ಕೂಡ ಅಲ್ಲಾಹು ಎಂದರೆ ಅಲ್ಲಾಹು ಮೌಜೂದುನ್ ಕದೀಮುನ್ ಬಾಕಿ ಮುಖಾಲಿಫುನ್ ಲಿಲ್ ಖಲ್ಕಿ ಬಿಲ್ ಇತ್ಲಾಕಿ ಎಂಬ ಬೈತನ್ನು ಹಾಡುವಾಗ, ಪ್ರೀತಿಯ ಸಹೋದರರೇ, ಈ ಸಲಫಿಗಳು ಅಲ್ಲಾಹನಿಗೆ ಕೈಕಾಲುಗಳಿವೆ ಎಂದು, ಅಲ್ಲಾಹನು ಅವನಿಗೆ ಮುಖ ಇವೆ ಎಂದು, ಅಲ್ಲಾಹನು ಆಕಾಶದಲ್ಲಿದ್ದಾನೆಂಬಂತಹ ವಿತಂಡವಾದಗಳನ್ನು ಮಾಡುತ್ತಾ ಮುಅ್ಮಿನರ ಈಮಾನನ್ನು ಕದಿಯಲು ಪ್ರಯತ್ನಿಸುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಸಕಲ ಸೃಷ್ಟಿಗಳನ್ನು ಸೃಷ್ಟಿಸಿದ, ಭೂಮಿ ಆಕಾಶ ಚಂದ್ರವನ್ನು ಸೃಷ್ಟಿಸಿದ ಅಲ್ಲಾಹನು ಅವನು ಶಾಶ್ವತನಾಗಿದ್ದಾನೆ. ಅಲ್ಲಾಹು ಎಂದರೆ ಯಾರೆಂದು ವಿವರಿಸುತ್ತಾರೆ, ಲೈಸ ಬಿಅರ್ಲಿನ್ ವಲಾ ಜಿಸ್ಮಿನ್ ವಲಾ ಜೌಹರಿನ್ ವಲಾ ಮುಸವ್ವರ್. ಅಲ್ಲಾಹನು ಅವನು ಕೈಕಾಲುಗಳಿಂದಲೋ ಅಥವಾ ನರ ಎಲುಬುಗಳಿಂದಲೋ ಸಂಯೋಜನೆಗೊಂಡವನಲ್ಲ, ಅವನಿಗೆ ವರ್ಣ ರೂಪಗಳಿಲ್ಲ. ಮುಂದುವರಿಸುತ್ತಾ ಹೇಳುತ್ತಾರೆ, ವಲಾ ಯತಮಕ್ಕನು ಫೀ ಮಕಾನ್ ವಲಾ ಯಜ್ರಿ ಅಲೈಹಿ ಝಮಾನ್ ವಲಾ ಯಶ್ಬಹು ಶೈഉನ್. ಅವನು ಪ್ರಪಂಚಾತೀತನು, ಅವನು ಸ್ಥಳಾತೀತನು, ಅವನು ಕಾಲಾತೀತನು, ಅವನು ಸಕಲ ಸೃಷ್ಟಿಗಳ ಸರ್ವ ಗುಣಗಳಿಂದ ಶಾಶ್ವತ ಮುಕ್ತನಾಗಿದ್ದಾನೆ ಎಂದು ಇಮಾಮರು ಹೇಳುವುದಾದರೆ ಅದಾಗಿದೆ ಅಹ್ಲುಸ್ ಸುನ್ನತ್ ವಲ್ ಜಮಾಅತ್ನ ವಿಶ್ವಾಸ. ಆದರೆ ಈ ಸಲಫಿಗಳಿಗೆ, ವಹಾಬಿಗಳಿಗೆ ಇಮಾಮರ ಮಾತುಗಳು ಯಾವುದು ಬೇಡವಂತೆ. ಲಕ್ಷಕ್ಕೂ ಮಿಕ್ಕ ಹದೀಸ್ಗಳನ್ನು ಕಂಠಪಾಠ ಮಾಡಿ ತಫ್ಸೀರುಗಳನ್ನು ಬರೆದಂತಹ ಮುಫಸ್ಸಿರ್ಗಳ ತಫ್ಸೀರ್ ಬೇಡವಂತೆ. ಬದಲಾಗಿ ಇವರು ಸ್ವತಃ ಕುರ್ಆನ್ ಅನ್ನು ನೋಡಿ ತಮಗೆ ಬೇಕಾದಂತೆ ಬಾಹ್ಯ ಅರ್ಥಗಳನ್ನು ನೀಡುತ್ತಾ ಕುರ್ಆನ್ ನಲ್ಲಿ ಪ್ರತ್ಯಕ್ಷವಾಗಿ ಸೃಷ್ಟಿಗಳೊಂದಿಗೆ ಸಾದೃಶ್ಯ ತೋರುವಂತಹ ಯದುಲ್ಲಾಹಿ ಫೌಕ ಐದೀಹಿಂ ತಬಾರಕಲ್ಲಜಿ ಬಿಯದಿಹಿಲ್ ಮುಲ್ಕ್ ಅರ್-ರಹ್ಮಾನ್ ಅಲಲ್ ಅರ್ಶ್ ಇಸ್ತವಾ ಮೊದಲಾದ ಮುತಶಾಬಿಹಾದ ಆಯತ್ಗಳನ್ನು ಗೂಗಲ್ ನಲ್ಲಿಯೋ ಅಥವಾ ಇತರ ನಿಘಂಟುಗಳಲ್ಲಿಯೋ ಪದದ ಅರ್ಥಗಳನ್ನು ನೋಡಿ ಅಲ್ಲಾಹನಿಗೆ ಕೈಕಾಲುಗಳಿವೆ, ಅಲ್ಲಾಹನು ಆಕಾಶದ ಮೇಲಿದ್ದಾನೆ ಎಂದು ಹೇಳುವುದರಲ್ಲಿ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಇದನ್ನು ನಾನು ನನ್ನ ಸ್ವಂತ ಊಹೆಯಿಂದ ಹೇಳುವುದಲ್ಲ, ಬದಲಾಗಿ ಅವರೇ ಬರೆದಂತಹ ಅತ್-ತೌಹೀದ್ ಎಂಬ ಕೃತಿಯ 124 ಪುಟಗಳಲ್ಲಿ ಅವರು ಬರೆಯುತ್ತಾರೆ, ಅಲ್ಲಾಹನ ಬಲ ಕೈಯಲ್ಲಿ ಭೂಮಿ, ಅಲ್ಲಾಹನ ಎಡ ಕೈಯಲ್ಲಿ ಆಕಾಶ ಇವೆ ಎಂದು. ತದನಂತರ ಅದೇ ಸಲಫಿಗಳು ತಮ್ಮ ಅಲ್ ಮುಜಾಹಿದ್ ಎಂಬ ಗ್ರಂಥದಲ್ಲಿ ಬರೆಯುತ್ತಾರೆ, ಅಲ್ಲಾಹನಿಗೆ ಬಲ ಕೈಯೇ, ಅಲ್ಲಾಹನಿಗೆ ಎಡ ಕೈಯೇ ಇಲ್ಲ, ಅಲ್ಲಾಹನಿಗೆ ಬಲಗೈ ಮಾತ್ರ. ಪ್ರೀತಿಯ ಸತ್ಯ ವಿಶ್ವಾಸಿಗಳೇ, ನಾವು ಅರ್ಥ ಮಾಡಬೇಕು, ಈ ಇಂತಹ ವಿತಂಡವಾದಗಳನ್ನು ಬರೆಯುತ್ತಿರುವವರು ಯಾರಾಗಿದ್ದಾರೆ. 1952ರಲ್ಲಿ ತಮ್ಮ ಅತ್ಯಂತ ಪ್ರಸಿದ್ಧ ಪತ್ರಿಕೆಯಾದ ಅಲ್ ಮನಾರ್ ನಲ್ಲಿ ಅಲ್ಲಾಹನಿಗೆ ಅವಯಗಳಿವೆ ಎಂದು, ಅಲ್ಲಾಹನಿಗೆ ಭಾಗಗಳಿವೆ ಎಂದು ವಿಶ್ವಾಸವಿಡುವವನು ಕಾಫಿರ್ ಎಂದು ಬರೆದಂತಹ ಈ ಸಲಫಿಗಳಾಗಿದ್ದಾರೆ. ಇದೀಗ ಇಂತಹ ನೂತನವಾದಿಗಳನ್ನು ಮಾಡ್ತಾ ಇರುವುದು ಅಷ್ಟಕ್ಕೆ ಮುಕ್ತವಾಗಿಲ್ಲ. ಪ್ರೀತಿಯ ಸಹೋದರರೇ, ಅಬ್ದುಲ್ ಲತೀಫ್ ಸುಲ್ಲಮಿ ಬರೆದು ಅಬ್ದುಲ್ ಮಜೀದ್ ಎಸ್.ಎಂ ಕನ್ನಡಕ್ಕೆ ಅನುವಾದಿಸಿದ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಪ್ರಕಟಿಸಿದಂತಹ ಈ ಒಂದು ಸಣ್ಣ ಕೃತಿಯಲ್ಲಿ ಅಲ್ಲಾಹು ಎಲ್ಲಿದ್ದಾನೆ ಎಂಬಂತಹ ಈ ಕೃತಿಯಲ್ಲಿ ಅವರು ಬರೆಯುತ್ತಾರೆ, ಅಲ್ಲಾಹನು 7 ಆಕಾಶಗಳ ಮೇಲೆ ಸಿಂಹಾಸನದಲ್ಲಿ ರೂಢಮೂಲನಾಗಿದ್ದಾನೆ. ಅಸ್ತಗ್ಫಿರುಲ್ಲಾಹ್, ನಊಜು ಬಿಲ್ಲಾಹ್. ಓರ್ವ ಸತ್ಯ ವಿಶ್ವಾಸಿಗೆ ಇಂತಹ ವಾದಗಳನ್ನು ಅಂಗೀಕರಿಸಲು ಸಾಧ್ಯವಿದೆ. ಪ್ರೀತಿಯ ಸಹೋದರರೇ, ಕಾರಣವೇನೆಂದರೆ ಆಕಾಶವನ್ನು ಸೃಷ್ಟಿಸಿದಾತ ಆಕಾಶದಲ್ಲಿದ್ದರೆ ಆ ಆಕಾಶವನ್ನು ಸೃಷ್ಟಿಸುವ ಮೊದಲು ಆ ಸೃಷ್ಟಿಕರ್ತ ಎಲ್ಲಿದ್ದ ಎಂಬ ಪ್ರಶ್ನೆಗೆ ಉತ್ತರಗಳು ನೀಡಲು ನಿಮ್ಮಿಂದ ಸಾಧ್ಯವಿದೆ ಸಲಫಿಗಳೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ದರಿಂದ ನಾವು
ನಾವು ಅರ್ಥ ಮಾಡಬೇಕಾಗಿರುವುದು, ಅಲ್ಲಾಹನು ಈ ಸಕಲ ಸೃಷ್ಟಿಗಳನ್ನು, ಭೂಮಿ ಆಕಾಶ ನಕ್ಷತ್ರವನ್ನು, ಅರ್ಶಿ ಕುರ್ಷಿಗಳನ್ನು ಸೃಷ್ಟಿಸಿರುವುದು ಅದರ ಒಳಗೆ ಹೋಗಿಯೋ ಅದರ ಮೇಲೆಯೋ ರೂಢ ಮೂಲನಾಗಲಿ ಕಲ್ಲ ಸರ್ಪಿಗಳೇ, ಬದಲಾಗಿ ಮನುಷ್ಯರಾದ ನಾವು ಅಲ್ಲಾಹನ ಅಪಾರ ಶಕ್ತಿಗಳನ್ನು ಅರ್ಥ ಮಾಡಲು ಬೇಕಾಗಿ ಆಗಿದೆ ಇಂತಹ ಪ್ರಪಂಚಗಳಲ್ಲಿ ಅದ್ಭುತಗಳನ್ನು ಸೃಷ್ಟಿಸಿರುವುದು. ಆದ್ದರಿಂದ ಇಂತಹ ವಿತಂಡವಾದಗಳನ್ನೆಲ್ಲ ಅರಬ್ಬಿ ಸಮುದ್ರಕ್ಕೆ ಎಸೆಯುತ್ತಾ ಕೊನೆಯದಾಗಿ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಅಲ್ಲಾಹನು ಅವನು ಏಕಮಾತ್ರನಾಗಿದ್ದಾನೆ, ಅವನಿಗೆ ಸರಿಸಮಾನರು ಯಾರೂ ಇಲ್ಲ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.